ರಾಶಿ ಹೊಂದಾಣಿಕೆ ನೋಡದೆ ಮದುವೆಯಾದ್ರೆ ಕಷ್ಟ. ನಿಮ್ಮ ರಾಶಿಗೆ ಮ್ಯಾಚ್ ಆಗುವ ಈ ಲಿಸ್ಟ್ ಒಮ್ಮೆ ನೋಡ್ಬಿಡಿ, ಲೈಫ್ ಚೆನ್ನಾಗಿರುತ್ತೆ. ನಮಸ್ಕಾರ ವೀಕ್ಷಕರೇ, ಲವ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ಆ ಲವ್ ಮದುವೆವರೆಗೂ ಹೋಗಿ ಲೈಫ್ ಲಾಂಗ್ ಖುಷಿಯಾಗಿರ್ಬೇಕು ಅಂದ್ರೆ ಇಬ್ಬರ ರಾಶಿಗಳು ಮ್ಯಾಚ್ ಆಗ್ಬೇಕಂತೆ. ಹೌದು, ರಾಶಿ ಹೊಂದಾಣಿಕೆ ನೋಡದೆ ಮದುವೆಯಾದ್ರೆ ಕಷ್ಟ ಅಂತ ದೊಡ್ಡವರು ಸುಮ್ಮನೆ ಹೇಳಿಲ್ಲ. ನಿಮ್ಮ ಸ್ವಭಾವಕ್ಕೆ ಯಾವ ರಾಶಿಯವರು ಪರ್ಫೆಕ್ಟ್ ಮ್ಯಾಚ್ ಆಗ್ತಾರೆ, ಯಾರ ಜೊತೆ ಮದುವೆ ಆದ್ರೆ ನಿಮ್ಮ ಲೈಫ್ ಸೂಪರ್ ಆಗಿರುತ್ತೆ ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ರಾಶಿಗೆ ಮ್ಯಾಚ್ ಆಗೋ ಆ ಪರ್ಫೆಕ್ಟ್ ಲಿಸ್ಟ್ ಇಲ್ಲಿದೆ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕಂದ್ರೆ ಇದು ನಿಮ್ಮ ಲೈಫ್ ಪ್ರೆಡಿಕ್ಷನ್. ಈ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಮಾಡಿ. ಜೊತೆಗೆ ಇದೇ ರೀತಿಯಲ್ಲಿ ಉಪಯುಕ್ತ ಮತ್ತು ನಿಖರವಾದ ಜ್ಯೋತಿಷ್ಯ ಮಾಹಿತಿ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೆಂಕಿ ತತ್ವದ ರಾಶಿಗಳಾದ ಮೇಷ, ಸಿಂಹ ಮತ್ತು ಧನು ರಾಶಿ ಬಗ್ಗೆ ಮಾತನಾಡೋಣ. ಈ ರಾಶಿಯವರು ಹೇಗಿರ್ತಾರೆ ಗೊತ್ತಾ? ಸಖತ್ ಎನರ್ಜೆಟಿಕ್, ಸ್ವಲ್ಪ ಕೋಪಿಸ್ಟ್ರು, ಆದ್ರೆ ಅಷ್ಟೇ ಮಹತ್ವಾಕಾಂಕ್ಷಿಗಳು. ಪ್ರಸಿದ್ಧ ಜ್ಯೋತಿಷ್ಯರ ಪ್ರಕಾರ ಈ ಬೆಂಕಿ ತತ್ವದ ರಾಶಿಗಳ ನಡುವೆ ಅದ್ಭುತವಾದ ಬಾಂಡಿಂಗ್ ಇರುತ್ತೆ. ಸ್ಪೆಷಲಿ ಮೇಷ ರಾಶಿಯವರಿಗೆ ಸಿಂಹ ಮತ್ತು ಧನು ರಾಶಿಯವರು ಬೆಸ್ಟ್ ಪಾರ್ಟ್ನರ್ಸ್ ಆಗ್ತಾರೆ. ಇವರ ಜೋಡಿ ಹೇಗಿರುತ್ತೆ ಅಂದ್ರೆ ರಿಯಲ್ ಪವರ್ ಕಪಲ್ ತರ. ಒಬ್ಬರ ಸ್ವಾತಂತ್ರ್ಯಕ್ಕೆ ಇನ್ನೊಬ್ಬರು ಅಡ್ಡಿ ಬರಲ್ಲ, ಒಬ್ಬರನ್ನೊಬ್ಬರು ಅಷ್ಟೇ ಗೌರವಿಸ್ತಾರೆ. ಇನ್ನು ಎರಡನೆಯದಾಗಿ ಲೈಫ್ ನಲ್ಲಿ ಸ್ಟೆಬಿಲಿಟಿ ಅಂದ್ರೆ ಸ್ಥಿರತೆ ಬಯಸೋ ಭೂಮಿ ತತ್ವದ ರಾಶಿಗಳು ವೃಷಭ, ಕನ್ಯಾ ಮತ್ತು ಮಕರ. ಈ ರಾಶಿಯವರಿಗೆ ಲೈಫ್ ಅಂದ್ರೆ ಸೀರಿಯಸ್, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ ಮತ್ತು ನಂಬಿಕೆಗೆ ಮೊದಲ ಆದ್ಯತೆ ಕೊಡ್ತಾರೆ. ನಿಮ್ಮದು ವೃಷಭ ರಾಶಿಯಾಗಿದ್ರೆ ನಿಮ್ಗೆ ಕನ್ಯಾ ಅಥವಾ ಮಕರ ರಾಶಿಯವರೇ ಪರ್ಫೆಕ್ಟ್ ಮ್ಯಾಚ್. ಇವರ ದಾಂಪತ್ಯದಲ್ಲಿ ಪ್ರೀತಿ ಮಾತ್ರ ಅಲ್ಲ, ಅದರ ಜೊತೆಗೆ ಒಳ್ಳೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಂದ್ರೆ ಆರ್ಥಿಕ ಸುಧಾರಣೆ ಕೂಡ ಇರುತ್ತೆ. ಒಬ್ಬರ ಬೆಳವಣಿಗೆಗೆ ಇನ್ನೊಬ್ರು ಸಪೋರ್ಟ್ ಮಾಡ್ತಾ ಇಡೀ ಸೊಸೈಟಿಗೆ ಒಂದು ಮಾದರಿ ಜೋಡಿಯಾಗಿ ಇವರು ಬಾಳ್ತಾರೆ. ಈಗ ಮೂರನೇ ಕ್ಯಾಟಗರಿ ಬಂದು ವಾಯು ತತ್ವದ ರಾಶಿಗಳು ಮಿಥುನ, ತುಲಾ ಮತ್ತು ಕುಂಭ. ಇವರ ಹೈಲೈಟ್ ಏನಪ್ಪಾ ಅಂದ್ರೆ ಬುದ್ಧಿವಂತಿಕೆ, ಕ್ರಿಯೇಟಿವಿಟಿ ಮತ್ತು ಅದ್ಭುತವಾಗಿ ಸಂವಹನ ನಡೆಸೋ ಕಲೆ. ನೀವೇನಾದ್ರೂ ಮಿಥುನ ರಾಶಿಯವರಾಗಿದ್ರೆ ನಿಮ್ಗೆ ತುಲಾ ಮತ್ತು ಕುಂಭ ರಾಶಿಯವರ ಜೊತೆ ಮೆಂಟಲ್ ಅಂಡ್ ಎಮೋಷನಲ್ ಕನೆಕ್ಷನ್ ಸಖತ್ ಸ್ಟ್ರಾಂಗ್ ಆಗಿರುತ್ತೆ. ಈ ಜೋಡಿಯ ಲೈಫ್ ನಲ್ಲಿ ಬೋರಿಂಗ್ ಅನ್ನೋ ಪದವೇ ಇರಲ್ಲ. ಇವರು ಗಂಡ ಹೆಂಡತಿ ತರ ಇರೋದಕ್ಕಿಂತ ಹೆಚ್ಚಾಗಿ ಬೆಸ್ಟ್ ಫ್ರೆಂಡ್ಸ್ ತರ ಜಾಲಿಯಾಗಿ ಇರ್ತಾರೆ. ಕೊನೆಯದಾಗಿ ಸಖತ್ ಸೆನ್ಸಿಟಿವ್ ಹಾಗೂ ಎಮೋಷನಲ್ ಆಗಿರೋ ಜಲತತ್ವದ ರಾಶಿಗಳು ಕಟಕ, ವೃಶ್ಚಿಕ ಮತ್ತು ಮೀನ. ಇವರು ಪ್ರೀತಿಯನ್ನೇ ಪ್ರಾಣ ಅಂತ ನಂಬುವರು. ಕಟಕ ರಾಶಿಯವರಿಗೆ ವೃಶ್ಚಿಕ ಮತ್ತು ಮೀನ ರಾಶಿಯವರು ಹೇಳು ಮಾಡಿಸಿದ ಜೋಡಿ. ಇವರ ನಡುವೆ ಆಳವಾದ ಪ್ರೀತಿ, ಕೇರಿಂಗ್ ಮತ್ತು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋ ಅದ್ಭುತ ಗುಣ ಇರುತ್ತೆ. ಇವರ ಸಂಸಾರ ಸುಖದ ಸುಪ್ಪತ್ತಿಗೆ ಅಂತಾನೆ ಹೇಳಬಹುದು. ಇದರ ಜೊತೆಗೆ ಡಿಫರೆಂಟ್ ತತ್ವಗಳ ನಡುವೆಯೂ ಮ್ಯಾಚ್ ಆಗುತ್ತೆ. ಉದಾಹರಣೆಗೆ ಜಲತತ್ವದ ಕಟಕ ಹಾಗೂ ಭೂಮಿ ತತ್ವದ ವೃಷಭ ರಾಶಿ ಜೋಡಿ ಕೂಡ ತುಂಬಾನೇ ಬೆಸ್ಟ್ ಅಂತಾರೆ ಜ್ಯೋತಿಷಿಗಳು. ಆದ್ರೆ ನೆನ್ಪಿಡಿ ಫ್ರೆಂಡ್ಸ್, ಕೇವಲ ರಾಶಿ ಒಂದೇ ಅಲ್ಲ, ಜಾತಕದಲ್ಲಿರೋ ನವಾಂಶ ಕುಂಡಲಿ, ನಕ್ಷತ್ರಗಳು ಹಾಗೂ ಗ್ರಹಗಳ ದಶೆ ಕೂಡ ಮದುವೆ ಲೈಫ್ ಸಕ್ಸಸ್ ಆಗೋಕೆ ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ಮದುವೆ ಫಿಕ್ಸ್ ಮಾಡೋ ಮುನ್ನ ಒಮ್ಮೆ ಒಳ್ಳೆ ಜ್ಯೋತಿಷಿಗಳ ಹತ್ತಿರ ಜಾತಕ ವಿಶ್ಲೇಷಣೆ ಮಾಡಿಸೋದು ಯಾವತ್ತಿದ್ರೂ ಸೇಫ್. ಹಾಗಾದ್ರೆ ನಿಮ್ಮ ರಾಶಿ ಯಾವುದು, ನಿಮ್ಮ ಪಾರ್ಟ್ನರ್ ರಾಶಿ ಯಾವುದು, ಈ ಲಿಸ್ಟ್ ನಿಮ್ಗೆ ಮ್ಯಾಚ್ ಆಯ್ತಾ ಇಲ್ವಾ ಅನ್ನೋದನ್ನ ಈಗಲೇ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.